ಬಂದ್ಬಿಟ್ಟು 68,000 ಕೊಡ್ತೀವಿ. 68,000 ಗೆ ನಿಮ್ಗೆ ಈ ಗಾಡಿ ಸಿಗ್ತಿರೋದು. 75,000 ರೆಕಾರ್ಡೆಡ್ ಗಾಡಿಗೆ ಏನ್ ಕೊಟ್ ಮಾಡ್ತಿರೋ ಸರ್? 75,000 ಟಾಟಾ ಇಂಡಿಕಾ ವಿತ್ ಮ್ಯಾಗ್ವೆಲ್ ನಿಮ್ಗೆ ಸಿಗುತ್ತೆ. 65,000 ಗಾಡಿ ಸಿಗ್ತಿರೋದು. ಹಾಗೆ 5,000 ನಿಮ್ಗೆ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಸಿಂಗಲ್ ಓನರ್ ಗಾಡಿ ಟಾಟಾ ನ್ಯಾನೋ ಸಿಗ್ತಿರೋದು. ಮಾಡಲ್ಸ್ ಎಲ್ಲ ಹೇಳ್ತೀರಾ ಪ್ರೈಸಿಂಗ್? 78,000 ಈ ಗಾಡಿ ಸಿಗ್ತಿರೋದು ನಿಮ್ಗೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಬಂದ್ಬಿಟ್ಟು ನಿಮ್ಗೆ ಜಸ್ಟ್ 2005 ಮಾಡಲ್ 78,000 ಕೊಡ್ತೀವಿ. VXI ಅಲ್ವಾ? VXI 78,000 1,25,000 ನಿಮ್ಗೆ ಸ್ಕಾರ್ಪಿಯೋ. ಇದಕ್ಕಿಂತ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತಾ? 1,15,000 ವಿತ್ ಮ್ಯಾಗ್ವಿಲ್ ಇರೋ ಬಲೆನೋ ಅಂಡ್ ಓನರ್ ಸರ್ 2006 ಮಾಡಲ್ ಇರುತ್ತೆ, ಸಿಂಗಲ್ ಓನರ್. ಓಕೆ, ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 87,000 ಕೊಡ್ತೀವಿ. 87,000 ನಿಮ್ಗೆ ಚವರ್ಲೆಟ್ ಆಪ್ಟ್ರಾ ವಿತ್ ಜಸ್ಟ್ 68,000 ಕೊಡ್ತೀವಿ. 68,000 68,000 ಎರಡು ಗಾಡಿ ಸಿಗ್ತದೆ. ಶರಣ್ರಿ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ A to Z ಕಾರ್ ಪಾಯಿಂಟ್ಸ್ ಬಂದಿದ್ದೀನಿ. ಆಲ್ಮೋಸ್ಟ್ ನೋಡಬಹುದು 15ರಿಂದ 16 ಗಾಡಿಗಳು ಎಲ್ಲಾ ವಿಡಿಯೋದಲ್ಲಿ ಇರುತ್ತೆ. ಈ ಸರ್ತಿ ಮೋರ್ ದನ್ 20 ಗಾಡಿಗಳು ಇದೆ ಅಂತ ಹೇಳ್ಬೋದು. ಪ್ರೈಸಿಂಗ್ ಹೋಗೋದಾದ್ರೆ ಸ್ವಲ್ಪ ಜಾಸ್ತಿ ಇದೆ. ಅಂಡ್ ಎಷ್ಟು ಪ್ರೈಸು, ಎಷ್ಟು ಗಾಡಿಗಳಿದೆ ಅಂಡ್ ಜನ್ ಹುಡುಕೋರಿಗೆ ಈ ಸರ್ತಿ ಗಣೇಶ ಹಬ್ಬಕ್ಕೆ ಜನ್ ಯಾರು ತಗೊಳ್ತಿದ್ದೀರಾ 3 ಗಾಡಿಗಳಿದೆ ಅಂತ ಹೇಳ್ಬೋದು ವಿತ್ ಮ್ಯಾಗ್ವೆಲ್ ಗಾಡಿಗಳು ಸೇರಿ. ಅಂಡ್ ಫಸ್ಟ್ ಆಫ್ ಆಲ್ ಸರ್ನ ವೆಲ್ಕಮ್ ಮಾಡೋಣ. ಸರ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ ಸರ್? ಆಲ್ಮೋಸ್ಟ್ ಸ್ಟಾಕ್ಸ್ ಜಾಸ್ತಿ ಆಗ್ತಿದೆ, ಹೊಸ ಶೋರೂಮ್ ನೀವು ಹುಡುಕ್ಬೇಕಾಗತ್ತೆ ಈಗ. ಸರ್ ಖಂಡಿತ ಮಾಡೇ ಮಾಡ್ತೀವಿ ಇನ್ನೊಂದು. ಓಕೆ, ಅಂಡ್ ಎಷ್ಟು ಗಾಡಿಗಳಿದೆ ಸರ್? 20 ಅಬೌಟ್. ಪ್ರೈಸಿಂಗ್ ಹೋಗೋದಾದ್ರೆ ಸರ್ 65 ಇಂದ 65,000. ಸ್ವಲ್ಪ ಜಾಸ್ತಿ ಐತಲ್ಲ ಈ ಸರ್ತಿ? ಜಾಸ್ತಿ ಅಂದ್ರೆ ಗಾಡಿಗಳು ಬಜಾರ್ ನಡೆಯುತ್ತೆ ಆ ತರ ಬಜಾರ್. ಬಟ್ ಆ ಬಜಾರ್ ನೋಡ್ಬಿಟ್ಟು ನಮ್ A to Z ಕಾರ್ಸ್ಪೆಂಟ್ ಅಲ್ಲಿ ಹಂಗೂ ಮಾಡಲ್ಲ. ಓಕೆ, ಒಂದ್ ಸರ್ತಿ ಚೆಕ್ ಮಾಡ್ಕೊಳ್ಳಿ ನೀವು. A to Z ತುಂಬಾ ಜನ ಕೇಳ್ತಾರೆ A to Z ಕಾರ್ಡ್ ವಿಡಿಯೋ ಮಾಡಿ ಅಂತ. ಈ ಸರ್ತಿ ಸರ್ ವಿತ್ FC ಗಾಡಿಗಳು, FC ಎಲ್ಲ ಡಾಕ್ಯುಮೆಂಟ್ ಇದೆ. ಒಂದೊಂದ್ರಲ್ಲಿ FC ಇನ್ಸೂರೆನ್ಸ್ ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ, ಒಂದೊಂದ್ರಲ್ಲಿ ಲ್ಯಾಪ್ಸ್ ಇರುತ್ತೆ. ಬೇಕಂದ್ರೆ ಫ್ರೆಶ್ ನಾವೇ ಮಾಡಿಸ್ಕೊಡ್ತೀರಾ? ಹೌದು. ಅಂಡ್ ಇಂಜಿನ್ ವಾರಂಟಿ ಹೋಗೋದಾದ್ರೆ ಸರ್ 6 months ಇಂಜಿನ್ ವಾರಂಟಿ. 38,000 ಗಾಡಿ ತಗೊಳ್ಳಿ A to Z ಕಾರ್ಸ್ಪೆಂಟ್ ಅಲ್ಲಿ 6 ತಿಂಗಳು ಇಂಜಿನ್ ವಾರಂಟಿ. 6 months ಇಂಜಿನ್ ವಾರಂಟಿ ಜೊತೆಗೆ. ಯಾಕಂದ್ರೆ ಕೆಲವೊಬ್ರು 30,000 ಕೊಡ್ತಾ ಇದೀವಿ ಅಂದ್ರೆ ಸ್ಕ್ರಾಪ್ ಗಾಡಿಗಳು, ಇಂಥದ್ ಗಾಡಿಗಳು ಮನೆ ಗಂಟನು ಹೋಗುತ್ತೋ ಇಲ್ಲೋ ಅಂತಾರೆ. 6 months ವ್ಯಾರಂಟಿ ಜೊತೆ ಕೊಡ್ತಾ ಇದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಗಾಡಿಗಳು ಹೆಂಗಿರುತ್ತೆ. ಓಕೆ, ಅಂಡ್ ಅಡ್ರೆಸ್ ಹೋಗೋದಾದ್ರೆ ಸರ್? ಸರ್ ಚಂದ್ರ ಲೇಔಟ್. ಸರ್ ಚಂದ್ರ ಲೇಔಟ್ ನಾಯಂಡಹಳ್ಳಿಗೂ ನಿಯರ್ ಬೈ ಇದೆ, ನಾಗರಬಾವಿಗೂ ನಿಯರ್ ಬೈ ಇದೆ. ಎಲ್ಲಿಂದ ಬಂದ್ರು ನಿಯರ್ ಬೈ ಮೆಟ್ರೋನು ಇದೆ, ಬಸ್ಸು ಇದೆ, ಟ್ರೈನು ಇದೆ, ಎಲ್ಲ ಇದೆ. ಎಲ್ಲಿಂದ ಬಂದ್ರು ಜಸ್ಟ್ ಸಿದ್ಧಗಂಗಾ ಚಂದ್ರ ಲೇಔಟ್ ಸಿದ್ಧಗಂಗಾ ಸ್ಕೂಲ್ ಅಂತ ಹಾಕೊಳ್ಳಿ, ಅಲ್ಲೇ ಬ್ಯಾಕ್ ಸೈಡ್ ನಮ್ಮ ಆಫೀಸ್ ಇರೋದು. ಓಕೆ, ಅಂಡ್ ಅಡ್ರೆಸ್ ಹಾಕಿರ್ತೀನಿ. ಡೈರೆಕ್ಟ್ ಆಗಿ ವಿಸಿಟ್ ಆಗಿ ಕಾಲ್ ಪಿಕ್ ಮಾಡಿಲ್ಲ ಅಂದ್ರೂ ಕೂಡ ತುಂಬಾ ಗಾಡಿಗಳು ಆಪ್ಷನ್ ನಿಮಗೆ ನೋಡಕ್ ಸಿಗುತ್ತೆ ಅಂತ ಹೇಳ್ಬೋದು. ಲೋನ್ ಆಪ್ಷನ್ ನಾನು ಕೇಳಕ್ಕೆ ಹೋಗೋದಿಲ್ಲ, ಬಿಕಾಸ್ A to Z ಕಾರ್ ಪಾಯಿಂಟ್ಸ್ ಅಲ್ಲಿ ಲೋನ್ ಆಪ್ಷನ್ ಅನ್ನೋದೇ ಇಲ್ಲ. ಅಂಡ್ ಯಾರು ಡೌನ್ ಪೇಮೆಂಟ್ ತಗೊಳ್ಳೋ ಇದ್ರಲ್ಲೇ ನೀವು ಕಾರ್ ತಗೊಂಡು ಹೋಗ್ತೀರಾ ಅಂತ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್? ಓಕೆ ಸರ್. ಎಸ್ ಸರ್, ಫಸ್ಟ್ ಗಾಡಿ ಯಾವ ಪ್ರೈಸ್ ಇಂದ ತೋರಿಸ್ತೀರಾ ಸರ್? ಸರ್ ಮಾರುತಿ ಜನ್ನು 2003 ಮಾಡಲ್ ಗಾಡಿ. ಓಕೆ, 2003 ಮಾಡಲ್. ಕಂಡೀಷನ್ ಮಾತ್ರ ತುಂಬಾ ಚೆನ್ನಾಗಿದೆ. ಗಾಡಿ ಮಾತ್ರ ನೋಡಬಹುದು, ಇನ್ನು ಡೆಂಟು ಸ್ಕ್ರಾಚು ಎಲ್ಲೂ ಕಾಣೋದಿಲ್ಲ. ಅಂಡ್ ಟೈರ್ ಕಂಡೀಷನ್ ಕೂಡ ಸಖತ್ತಾಗಿದೆ. ಜನ್ನು 2003 ಮಾಡಲ್. ಓನರ್ ಸರ್ ಥರ್ಡ್ ಓನರ್ ಆಗಿದೆ. ಇಂಟೀರಿಯರ್ ಮಾತ್ರ ಚೆನ್ನಾಗಿದೆ. ಏನು ಹೇಳ್ತಿದ್ದೀರಾ ಸರ್ ಪ್ರೈಸು? ಸರ್ ಪ್ರೈಸ್ ಬಂದ್ಬಿಟ್ಟು 68,000 ಕೊಡ್ತೀವಿ. 68,000 ಗಾಡಿ ಕೊಡ್ತೀವಿ. 68,000 ನಿಮ್ಗೆ ಈ ಗಾಡಿ ಸಿಗ್ತಿರೋದು. ಅಂಡ್ 6 months ಇಂಜಿನ್ ವಾರಂಟಿ. ಸರ್ ಎಲ್ಲರೂ A to Z ಅಂದ್ರೇನೆ 6 months ಇಂಜಿನ್ ವಾರಂಟಿ ಅಂತಾರೆ. ಆತರ ಕೊಡ್ತೀವಿ. ಕಮ್ಮಿ ಪ್ರೈಸ್ ಅಲ್ಲಿ 6 months ಇಂಜಿನ್ ವಾರಂಟಿ ಕೊಡ್ತಾರೆ. ಎಸ್ ಸರ್, ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಯೂತ್ಗೆ ಅಂತ ಹೇಳ್ಬೋದು ಈ ಗಾಡಿನ ಅಲ್ವಾ ಸರ್? ಇದು ಮ್ಯಾಗ್ವಿಲ್ ತೋರಿಸ್ಕೊಡಿ ಫಸ್ಟ್. ಓಕೆ, ಮ್ಯಾಗ್ವಿಲ್ ನೋಡ್ಕೊಳ್ಳಿ ನೀವು. ಖರ್ಚು ಮಾಡಿದ್ದಾರೆ ಮ್ಯಾಗ್ವಿಲ್ಗೆ. ಸರ್ ಇಂಟೀರಿಯರು ತುಂಬಾ ಚೆನ್ನಾಗಿದೆ. 2009 ಮಾಡಲ್ ಇರುತ್ತೆ ಬಲೆನು. 5-6 ಮಾಡಲನ್ನೇ ತುಂಬಾ ಡಿಮ್ಯಾಂಡ್ ಹೇಳ್ತಾರೆ. ನಾನು 5 ಮಾಡಲ್ ರೇಟಲ್ಲಿ ಕೊಡ್ತೀನಿ ಈ ಬಲೆನು. ಏನಿದೆ ಪ್ರೈಸಿಂಗು? ಸರ್ ಪ್ರೈಸಿಂಗು 1,15,000 ಕೊಡ್ತೀನಿ. 1,15,000 ವಿತ್ ಮ್ಯಾಗ್ವಿಲ್ ಇರೋ ಬಲೆನೋ. ಅಂಡ್ ಓನರ್ ಸರ್? ಸರ್ ಥರ್ಡ್ ಓನರ್ಶಿಪ್. ಥರ್ಡ್ ಓನರ್. ಯಾವ ವೇರಿಯಂಟ್ ಅಂತ ಹೇಳಿದ್ರೆ? ಸರ್ ಇರುತ್ತೆ, ಟಾಪ್ ಎಂಡ್. ಓಕೆ, ಟಾಪ್ ಎಂಡ್ ಆಗಿರುತ್ತೆ ನಿಮಗೆ. ಓಡಿರೋದು ಸರ್ ಇದು? ಸರ್ ಓಡಿರುತ್ತೆ 1 lakh ಮ್ಯಾಕ್ಸಿಮಮ್ ಓಡಿರುತ್ತೆ. ಬಟ್ ಇದಕ್ಕೆ ರೆಕಾರ್ಡ್ ಸಿಗೋದಿಲ್ಲ. ರೆಕಾರ್ಡ್ ಇಲ್ಲ ಸಿಗೋದು. ಓಕೆ, 1,15,000 ನಿಮಗೆ ಇಂಟೀರಿಯರ್ ತೋರಿಸ್ತೀನಿ. ಮ್ಯಾಗ್ವಿಲ್ ತೋರಿಸ್ತಿದ್ದೀನಿ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸೋದಾದ್ರೆ AC, ಪವರ್ ಶೇರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು ಅಂಡ್ ಎಲ್ಲ ಬರುತ್ತೆ. ರೇರ್ ಸೈಡ್ ನಿಮಗೆ ವೆಲ್ ಮೇಂಟೈನ್ ಆಗಿರೋದು. ಅಂಡ್ ಡುವಲ್ ಟೋನ್ ಆಫ್ಟರ್ ಮಾರ್ಕೆಟ್ ಕಲರ್ ಹಾಕಿದ್ದಾರೆ ಅನ್ಕೋತೀನಿ ಸರ್ ಅಲ್ವಾ? ಓಕೆ, 1,15,000. ಓಕೆ, ಲೋನ್ ಆಪ್ಷನ್ ನಾನು ಕೇಳೋದಿಲ್ಲ. ಲೋನ್ ಆಪ್ಷನ್ A to Z ಅಲ್ಲಿ ಇಲ್ವೇ ಇಲ್ಲ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್? ಸರ್ ಆಲ್ಟೋ 2004 ಮಾಡಲ್. ಸೆಕೆಂಡ್ ಓನರ್ಶಿಪ್ ಆಗಿದೆ. ಗಾಡಿ ಮಾತ್ರ ತುಂಬಾ ಎಕ್ಸಿಲೆಂಟ್ ಆಗಿದೆ. ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್
68,000 ಕೊಡ್ತೀವಿ. 68,000ಕ್ಕೆ ಜನ್ ಬೇಕಾ ಜನ್ ತಗೊಳ್ಳಿ, ಆಲ್ಟೋ ಬೇಕಾ ಆಲ್ಟೋ ತಗೊಳ್ಳಿ. 68,000ಕ್ಕೆ ಎರಡೆರಡು ಗಾಡಿ ಸಿಗ್ತಿರೋದು. ಜನ್ ಬೇಕಾ ಜನ್ ಮಾತ್ರ ಕಂಡೀಷನ್ ಇದೆ ಗಾಡಿ. ಒಂದ್ಸರ್ತಿ ವಿಸಿಟ್ ಆಗಿ ನೀವು ಎರಡು ಗಾಡಿ ಒಂದ್ಸರ್ತಿ ನೋಡ್ಕೊಳ್ಳಿ. ನನ್ನ ಪ್ರಕಾರ ಎರಡು ಗಾಡಿ ನೋಡಿದ್ರೆ ಸರ್ ಆ ಗಾಡಿನ ಜಾಸ್ತಿ ಲೈಕ್ ಮಾಡೋದು ಅಂತ ಹೇಳ್ಬೋದು. ಬಿಕಾಸ್ ಕಲರು ಆ ಥರ ಇದೆ. ಈ ಗಾಡಿನೂ ನೋಡ್ಬೋದು, ಟೈರ್ ಕಂಡೀಷನ್ ಚೆನ್ನಾಗಿದೆ. ಅಂಡ್ ಯಾವ ವೇರಿಯಂಟ್ ಸರ್? VXI ವೇರಿಯಂಟ್ ಆಗಿರೋದು. ಓಡಿರೋದು ಸರ್ ಇದು? ಸರ್ ಓಡಿರೋದು ಸರ್ 1 lakh ಮ್ಯಾಕ್ಸಿಮಮ್ ಓಡಿರುತ್ತೆ. ಓನರು ಸರ್ ಓನರ್ ಸೆಕೆಂಡ್ ಓನರ್. ಓಕೆ, ಪ್ರೈಸಿಂಗ್ ಏನಂತ ಹೇಳ್ತಾರೆ? ಪ್ರೈಸಿಂಗ್ 68 ಸರ್, 68,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ ಸರ್? ಇಲ್ವಾ? ಫೈನಲ್ ಪ್ರೈಸ್. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಸರ್? ಮತ್ತೊಂದು ಬಲೆನೋ, ಎರಡನೇ ಬಲೆನೋ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. 2006 ಮಾಡಲ್ ಇರುತ್ತೆ, ಸಿಂಗಲ್ ಓನರ್ಶಿಪ್. ಓಕೆ, ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 78,000ಕ್ಕೆ. 78,000 ಓಕೆ, ಅದು ಬೇಕಂದ್ರೆ ಮ್ಯಾಗ್ ವೀಲು, ಇದು ಬೇಕಂದ್ರೆ ಹೆಡ್ಡರ್ ಜೊತೆಗೆ. ಅಂಡ್ ಓಡಿರೋದು 1 ಲಕ್ಷ ಅಪ್ರಾಕ್ಸ್. ಅಂಡ್ ಗಾಡಿ ನೋಡ್ಬೋದು, ಟೈರ್ ಕಂಡೀಷನು. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸ್ತಿದ್ದೀನಿ, ವಿತ್ ಹೆಡ್ಡರ್ ನಿಮಗೆ ತೋರಿಸೋದಾದ್ರೆ. ಓಕೆ, ಅಂಡ್ ನೋಡ್ಬೋದು AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್. ಅಂಡ್ ಫ್ಯಾಬ್ರಿಕ್ ನೋಡ್ಬೋದು, ಇಂಟೀರಿಯರ್ ಚೆನ್ನಾಗಿದೆ. ಅಂಡ್ ಇದಕ್ಕೂ 6 months ಇಂಜಿನ್ ವಾರಂಟಿ ಸಿಕ್ಕೇ ಸಿಗುತ್ತೆ. ಯಾವ ಗಾಡಿ ಸರ್ 38,000 ಕೊಡ್ತೀನಲ್ಲ, ಆ ಗಾಡಿಗೂ ಇಂಜಿನ್ ವಾರಂಟಿ. ಹಾಗೆ ನೆಕ್ಸ್ಟ್ ಗಾಡಿ ಫೋರ್ಡ್ ಫಿಯೆಸ್ಟಾ. ಇದಕ್ಕೂ ಮ್ಯಾಗ್ ವೀಲ್ ಆಡ್ ಆನ್ ಆಗುತ್ತೆ ಅಲ್ವಾ ಸರ್? ಬ್ರಾಡ್ ಮ್ಯಾಗ್ ವೀಲ್ ಬರುತ್ತೆ. ಓಕೆ, ಸರ್ವಿಸ್ ಮಾಡಿಸ್ಬೇಕು ಗಾಡಿ. 2009 ಮಾಡಲ್ ಇರುತ್ತೆ, ಸೆಕೆಂಡ್ ಓನರ್ಶಿಪ್ ಆಗಿರುತ್ತೆ, ಟಾಪ್ ಎಂಡ್ ವೇರಿಯಂಟ್ ಇರುತ್ತೆ. ಓಕೆ, ಅಂಡ್ ಪೆಟ್ರೋಲಾ ಡೀಸೆಲಾ? ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ನೋಡ್ಬೋದು, ಮ್ಯಾಗ್ ವೀಲ್ ಎಲ್ಲ ನಿಮಗೆ ತೋರಿಸ್ತಿದ್ದೀನಿ. ಹಾಗೆ ನಿಮಗೆ ಇಂಟೀರಿಯರ್ ಆಗೋದಾದ್ರೆ ಇಂಟೀರಿಯರು AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ. ಆ್ಯಂಡ್ ಗಾಡಿ ಮಾತ್ರ ಚೆನ್ನಾಗಿದೆ ವಿತ್ ಡೀಸೆಲ್ ವೇರಿಯಂಟು. ನಿಮಗೆ ಪ್ರೈಸಿಂಗ್ ಏನು ಹೇಳ್ತಿದ್ದೀರಾ? 2009 ಮಾಡಲ್ ಫಿಯೆಸ್ಟಾ ಬರೀ 98,000 ಕೊಡ್ತೀವಿ. 98,000ಕ್ಕೆ ಸರ್ ಮ್ಯಾಗ್ ವೀಲ್ ತಗ್ ಮಾಡಿದ್ರೆ 20,000 ಬರುತ್ತೆ. 78,000ಕ್ಕೆ ಗಾಡಿ ಆಗುತ್ತೆ ಸರ್. 98 9 ಮಾಡಲ್ 2009 ಮಾಡಲು 98,000ಕ್ಕೆ ವಿತ್ ಮ್ಯಾಗ್ ವೀಲ್ ಡೀಸೆಲ್ ವೇರಿಯಂಟು. ಒಂದ್ಸರ್ತಿ ಚೆಕ್ ಮಾಡ್ಕೊಳ್ಳಿ. A to Z ಅಲ್ಲಿ ವಿಡಿಯೋ ಮಾಡಿ ಅಂತಾರೆ. ಗಾಡಿಗಳು ಚೆನ್ನಾಗಿರುತ್ತೆ, ಕಮ್ಮಿ ಪ್ರೈಸಿಂಗಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಗಾಡಿ ಸರ್? ಸರ್ ಚವರ್ಲೆಟ್ ಒಪ್ರಾ ಪೆಟ್ರೋಲ್ ವೇರಿಯಂಟ್ ಇರುತ್ತೆ, 2005 ಮಾಡಲ್ ಇರುತ್ತೆ. ಓಕೆ, ಇದಕ್ಕೂ ಮ್ಯಾಗ್ನೆಟ್ ಇದೆ, ಸ್ಟೆಪ್ನಿ ಇದೆ. ಓಕೆ, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, AC, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಓಕೆ, ಓನರು ಸರ್ ಥರ್ಡ್ ಓನರ್ ಆಗಿರುತ್ತೆ. ಓಕೆ, ಇದು ಟಾಪ್ ಎಂಡ್ ಅಲ್ವಾ? ಹಾಂ ಸರ್, ಟಾಪ್ ಎಂಡ್. ಓಕೆ, ಆ್ಯಂಡ್ ಪ್ರೈಸಿಂಗ್ ಏನು ಹೇಳ್ತಿದ್ರೆ? ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 87,000 ಕೊಡ್ತೀನಿ. 87,000ಕ್ಕೆ ನಿಮಗೆ ಚವರ್ಲೆಟ್ ಆಪ್ಟ್ರಾ ವಿತ್ ಇದು ಸ್ಟೆಪ್ನಿ ಟೈರ್ ಆಗಿರೋದು. ಹಿಂದ್ಗಡೆ ನೋಡ್ಬೋದು ನಿಮಗೆ ಮ್ಯಾಗ್ ವೀಲ್ ಬರುತ್ತೆ. ಹಾಗೆ ನಿಮಗೆ ಇಂಟೀರಿಯರ್ ತೋರಿಸೋದಾದ್ರೆ ಲಾಕ್ ಆಗಿದೆ ಇಂಟೀರಿಯರ್. ಒಂದ್ಸರ್ತಿ ಚೆಕ್ ಮಾಡ್ಕೊಳ್ಳಿ ಬಂದ್ಬಿಟ್ಟು. ಸರ್ ಗಾಡಿಗಳು ಕೊಡುವಾಗ ಸರ್ವಿಸ್ ಮಾಡಿಸ್ಕೊಡ್ತೀವಿ, ಹಿಂಗೆ ಕೊಡಲ್ಲ. ಓಕೆ, ಸೊ ರೋಡಲ್ಲಿ ನಿಲ್ಸಿರ್ತೀವಲ್ಲ, ಅದಕ್ಕೆ ಸರ್ವಿಸ್ ಮಾಡ್ತಾರೆ, ಅಜ್ಜಾಗುತ್ತೆ ಅಂತ. ಎಸ್, ಹಾಗೆ ನೆಕ್ಸ್ಟ್ ಸ್ಕಾರ್ಪಿಯೋ ಇರೋದು ಸರ್. ಆಲ್ಮೋಸ್ಟ್ ಲಾಸ್ಟ್ ಟೈಮು ಸ್ಕಾರ್ಪಿಯೋ ಇದೇ ಪ್ರೈಸಲ್ಲಿ, ಯಾವ ಪ್ರೈಸಲ್ಲಿ ಕೊಟ್ಟಿದ್ರಿ ಸರ್? ಸರ್ 1.5 ಲಕ್ಷ, 1.20, 1.30 ಸ್ಕಾರ್ಪಿಯೋಗಳು ಕೊಟ್ಟಿದ್ದೀವಿ. ಓಕೆ, ಈ ಸರ್ತಿ ಈ ಗಾಡಿ ಲಾಸ್ಟ್ ಇದು ಹೊಸ ಸ್ಟಾಕಾ? ಇಲ್ಲ ಸರ್, ಹಳೇದು ಸರ್ ಸರ್ವಿಸಿಗೆ ಹೋಗಿತ್ತು ಬಂದಿದ್ಯಾ? ಓಕೆ, ಅಂಡ್ ಯಾವ ಮಾಡಲ್ ಸರ್? 2005 ಮಾಡಲ್. 2005 ಮಾಡಲ್. ಓನರು ಸರ್ ಥರ್ಡ್ ಓನರ್ಶಿಪ್ ಆಗಿದೆ. ಥರ್ಡ್ ಓನರ್ ಆಗಿರೋದು. ಅಂಡ್ ಸ್ಕಾರ್ಪಿಯೋ ಯಾವ ವೇರಿಯಂಟ್ ಸರ್ ಇದು? ಸರ್ ಇದು ಚೆಕ್ ಮಾಡಬೇಕು ಸರ್. 4x4. ಹೌದು, 4x4. ಅಂಡ್ ಓಡಿರೋದು ಅಪ್ರಾಕ್ಸ್ 1 ಲಕ್ಷ. 1 ಲಕ್ಷ ಓಡಿ. ಪ್ರೈಸಿಂಗ್ ಸರ್ ಪ್ರೈಸಿಂಗ್ 1,25,000 ಕೊಡ್ತೀವಿ. 1,25,000ಕ್ಕೆ ನಿಮಗೆ ಸ್ಕಾರ್ಪಿಯೋ. ಇದಕ್ಕಿಂತ ಒಂದು ಸ್ವಲ್ಪ ಕಮ್ಮಿ ಆಗುತ್ತಾ ಸರ್? 1,20,000 ಕೊಡ್ತೀನಿ. ಬರೀ ಟೈರ್ಸ್ ತೋರಿಸಿ ಸರ್. ಟೈರ್ಸ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್. ಓಕೆ, 1,20,000ಕ್ಕೆ ನಿಮಗೆ ಸ್ಕಾರ್ಪಿಯೋ ಸಿಗ್ತದೆ. 6 months ವ್ಯಾರಂಟಿ ಜೊತೆ ಕೊಡ್ತೀನಿ. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಫೋರ್ಡ್ ಬ್ರ್ಯಾಂಡ್ ಅಲ್ಲಿ ಐಕಾನ್ ಇರೋದು ಸರ್. ಪೆಟ್ರೋಲ್ ಅಲ್ವಾ? ಸರ್ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್. ಓನರು ಸರ್ ಸೆಕೆಂಡ್ ಓನರ್ ಆಗಿದೆ. ಓಕೆ, ಸೆಕೆಂಡ್ ಓನರು. ಟೈರ್ ಕಂಡೀಷನ್ ನೋಡ್ಬೋದು. ಅಂಡ್ ಸೆಕೆಂಡ್ ಓನರ್ ಆಗಿರೋದು ನಿಮಗೆ ಟೈರ್ ಕಂಡೀಷನ್ ತೋರಿಸ್ತೀನಿ. ಹಾಗೆ ನಿಮಗೆ ಇಂಟೀರಿಯರ್ ಹೊಸ ಸ್ಟಾಕ್ ಒಂದು ಅರ್ಧ ಗಂಟೆ ಆಯ್ತು ಬಂದು ಗಾಡಿ. ಓಕೆ, ರೀಸನ್ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮ್ ನೋಡ್ಬೋದು. ಟೈರ್ ಕಂಡೀಷನ್ ತೋರಿಸ್ತೀನಿ. ಬ್ಯಾಕ್ ಪ್ರೊಫೈಲ್ ತೋರಿಸೋದ್ರೆ ಚೆನ್ನಾಗಿದೆ ಗಾಡಿ. ಅಂಡ್ ಪ್ರೈಸಿಂಗು ಸರ್ ಇದಕ್ಕೆ? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು 68,000 ಕೊಡ್ತೀವಿ. 68,000ಕ್ಕೆ ತುಂಬಾ ಮಲ್ಟಿಪಲ್ ಆಪ್ಷನ್ ಇದೆ ಅಂತ ಹೇಳ್ಬೋದು. ಮಲ್ಟಿಪಲ್ ಆಪ್ಷನ್. ಹಾಗೆ ನೆಕ್ಸ್ಟ್ ಮತ್ತೊಂದು ಬೀಟ್ ಇರೋದು ಸರ್. ಸರ್ ಬೀಟ್ ಇದೆ, ಸಣ್ಣ ಪುಟ್ಟ ಡೆಂಟ್ಗಳು, ಸ್ಕ್ರಾಚಸ್ಗಳು ಇದೆ. ಅದು ನಮ್ಮ A to Z ಕಾರ್ಸ್ ಪಾಯಿಂಟ್ ಅಲ್ಲಿ ಬಂದ್ರೆ ನೀವು 1 ರಿಂದ 10 ಸತಿ ನೀವು ಟೆಸ್ಟ್ ಡ್ರೈವ್ ಮಾಡಿ, ಎಲ್ಲಾ ತರದ್ದು ಒಂದು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಮೆಕ್ಯಾನಿಕಲ್ ನ ಒಂದ್ಸರ್ತಿ ತೋರಿಸಿ. ಓಕೆ, ಯಾಕಂದ್ರೆ ನಾವು ಆಸ್ ಇಟ್ ಇಸ್ ಕಂಡೀಷನ್ ಒರಿಜಿನಾಲಿಟಿ ಕೊಡ್ತೀವಿ. ಬೇಕಂದ್ರೆ ರೆಡಿ ಕೂಡ ಮಾಡಿಸ್ಕೊಡ್ತೀವಿ ನಾವು. ಬಟ್ ಪ್ರೈಸಿಂಗ್ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ, ಬಟ್ ಹೆಂಗಿದೆ ಹಂಗೆ ತೋರಿಸ್ಬಿಟ್ಟು ಅವ್ರ ಮುಂದೆನೆ ಮಾಡಿಸ್ಕೊಡ್ತೀವಿ. ಓಕೆ, ಗಾಡಿ ಒರಿಜಿನಾಲಿಟಿ ನಿಮಗೆ ಯಾವ ತರ ಇದೆ ಒಂದಲ್ಲ ಹೇಳಿದ್ರೆ 10 ಸರ್ತಿ ನೀವು ನೋಡ್ಕೊಳ್ಳಿ, ಮೆಕ್ಯಾನಿಕಲ್ ತೋರಿಸ್ಕೊಳ್ಳಿ. ಅಂಡ್ ನೋಡಿದ್ರೆ ಏನಾದ್ರು ಚಾರ್ಜ್ ಇರುತ್ತೆ ಸರ್? ಸರ್ ನಮ್ಮ ಹತ್ರ ನೀವು 10 ಸಲ ಅಲ್ಲ 20 ಸರಿ ಟೆಸ್ಟ್ ಡ್ರೈವ್ ಮಾಡಿದ್ರು ₹1 ಚಾರ್ಜ್ ಇಸ್ಕೊಳ್ಳೋದು. ಹೌದಾ? ಓಕೆ, ಅಲ್ಲ ಒಂದ್ ಸರ್ತಿ 10 ಸರ್ತಿ ನೋಡ್ಕೊಳ್ಳಿ. ನಿಮ್ ಗಾಡಿ ಇಷ್ಟ ಆದ್ರೆ ಮಾತ್ರ ಕಂಟಿನ್ಯೂ ಮಾಡಿ ಅಂತ ಹೇಳ್ಬೋದು.
ಪ್ರೈಸಿಂಗು ಏನು ಹೇಳ್ತಿದ್ದೀರಾ ಸರ್ ಮಾಡಲು? ಸರ್ 2010 ಮಾಡಲ್. 2010 ಓನರು ಸರ್ ಸೆಕೆಂಡ್ ಓನರ್. ಯಾವುದು ಸರ್? ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟು ಓಡಿರೋದು ಸರ್ ಇದು? ಸರ್ ಏನು 1 lakh ಮ್ಯಾಕ್ಸಿಮಮ್. 1 ಲಕ್ಷ. ಓಕೆ, ಪ್ರೈಸಿಂಗು ಸರ್? ಪ್ರೈಸಿಂಗ್ ಬಂದ್ಬಿಟ್ಟು 1,18,000 ಕೊಡ್ತೀವಿ. 1,18,000ಕ್ಕೆ ಪೆಟ್ರೋಲ್ ವೇರಿಯಂಟು ನಿಮಗೆ ಗಾಡಿ ಸಿಗ್ತಿರೋದು. ಒಂದು ಸ್ವಲ್ಪ ಖರ್ಚಿದೆ, ನಾನು ಹೇಳ್ತೀನಿ ನಿಮ್ಗೆ ಆಲ್ಮೋಸ್ಟ್ ಇಲ್ಲ ಅಂದ್ರೆ ಒಂದು 10,000 ಇಟ್ಕೊಂಡ್ರು ಕೂಡ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ವಿತ್ ಮ್ಯಾಗ್ವೆಲ್ ಇರೋದು ಸರ್. ಮ್ಯಾಗ್ವೆಲ್ ಇರೋದು ಜನ್ನು ಗಾಡಿ ನೋಡಬಹುದು. ರಾಡ್ ಮ್ಯಾಗ್ವಿಲ್ಸ್ ಇದೆ, ರಾಡ್ ಟೈರ್ಸ್ ಇದೆ. 2005 ಮಾಡಲು. ಓಕೆ, ಥರ್ಡ್ ಓನರ್ಶಿಪ್ ಆಗಿದೆ ಗಾಡಿ. ಪವರ್ ಸ್ಟೀರಿಂಗ್, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಫ್ರಂಟ್ ಗ್ಲಾಸ್ ಚೇಂಜ್ ಮಾಡಿ ಕೊಡ್ತೀನಿ. ಕಂಡೀಷನ್ ತುಂಬಾ ಚೆನ್ನಾಗಿದೆ. ಅದೇ ಹೇಳಿದ್ನಲ್ಲ, 1 ರಿಂದ 10 ಸತಿ ಟೆಸ್ಟ್ ಡ್ರೈವ್ ಮಾಡ್ಬಿಟ್ಟು ಗಾಡಿ ತಗೊಳ್ಳಿ. ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ ಜಸ್ಟ್ 2005 ಮಾಡಲು ಜನ್ನು 78,000 ಕೊಡ್ತೀನಿ. VXI ಅಲ್ವಾ? VXI 78,000ಕ್ಕೆ. 78,000ಕ್ಕೆ ನಿಮಗೆ ಬ್ರಾಡ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ನಿಮಗೆ ಮುಂದ್ಗಡೆ ಎಲ್ಲ ಹೆಡ್ಲೈಟ್ ಹಾಕಿದ್ದಾರೆ. ಗಾಡಿ ಮಾತ್ರ ಅದೊಂದು ವಿಂಡ್ಶೀಲ್ಡ್ ಅದರಲ್ಲೇ ಕವರ್ ಆಗುತ್ತಲ್ಲ ಸರ್? ಅದರಲ್ಲೇ ಕವರ್ ಮಾಡಿ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಮತ್ತೊಂದು ಟಾಟಾ ಬ್ರ್ಯಾಂಡಲ್ಲಿ ನೋಡೋರಿಗೆ. ಟಾಟಾ ಇಂಡಿಕಾ. ಓಕೆ, ಜಾಸ್ತಿ ಕೇಳ್ತಾರೆ. ಓಕೆ, ಇದು ಗಾಡಿ ತಂದಿದ್ದೀನಿ, ಅದು ಮ್ಯಾಗ್ವಿಲ್ ಅವ್ರಿಗೆ. ಓಕೆ, ಮೋಸ್ಟ್ ಆಫ್ ದ ಗಾಡಿಗಳು ಜಾಸ್ತಿ ಮ್ಯಾಗ್ವಿಲ್ ಇದೆ ಅಂತ ಹೇಳ್ಬೋದು. ಇಲ್ಲಾನು ತರ್ಸಾಕ್ತಿವಿ ಲುಕ್ಗೋಸ್ಕರ. ಓಡಿರೋದು ಸರ್ ಇದು? ಸರ್ 2000 ಓಡಿರೋದು 1 lakh ಓಡಿರೋದು. 1 ಲಕ್ಷ ಓಡಿದೆ. ಅಂಡ್ ಯಾವ ವೇರಿಯಂಟ್ ಸರ್? ಇಂಡಿಕಾ. ಓಕೆ, ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ವೇರಿಯಂಟ್. ಓನರು? ಸೆಕೆಂಡ್ ಓನರ್ ಆಗಿರೋದು. ಮಾಡಲ್ಲು 2007 ಮಾಡಲು. ಪ್ರೈಸಿಂಗ್ ಏನು ಹೇಳ್ತಿದ್ರಾ? ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 65,000 ಕೊಡಿ. 65,000ಕ್ಕೆ ಟಾಟಾ ಇಂಡಿಕಾ ವಿತ್ ಮ್ಯಾಗ್ವೆಲ್ ನಿಮಗೆ ಸಿಗುತ್ತೆ. 65,000ಕ್ಕೆ ಗಾಡಿ ಸಿಗ್ತಿರೋದು. ಹಾಗೆ ನಿಮಗೆ ಪೆಟ್ರೋಲ್ ಬೇಡ ಅಂದ್ರೆ ಡೀಸೆಲ್ ವೇರಿಯಂಟ್ ಒಂದು ಬೀಟ್ ಇರೋದು ಸರ್. ಅದು ಮ್ಯಾಗ್ವೆಲ್ ಅಲ್ವಾ ಇದು? ಓಕೆ, LTZ. ಓಕೆ, ನೋಡ್ಬೋದು ಗಾಡಿ ಮಾತ್ರ ಮ್ಯಾಗ್ವೆಲ್ ಬರುತ್ತೆ. ಅಂಡ್ ಬ್ಲಾಕ್ ಕಲರ್ ಯಾರು ಹುಡುಕೋರಿಗೆ. ಅಂಡ್ ಒರಿಜಿನಾಲಿಟಿ ಯಾವ ತರ ಇದೆ ಅದೇ ತರ ಇದೆ ಗಾಡಿ ಅಂತ ಹೇಳ್ಬೋದು. ಓನರ್ ಸರ್ ಇದು? ಸೆಕೆಂಡ್ ಓನರು. ಅಂಡ್ ಮಾಡಲು 2013 ಓಡಿರೋದು ಸರ್ ಇದು? ಸರ್ ಓಡಿರುತ್ತೆ 95,000 ಓಡಿರೋ ಡೀಸೆಲ್ ವೇರಿಯಂಟ್ಗೆ ಏನು ಹೇಳ್ತಿದ್ದೀರಾ ಸರ್ ಪ್ರೈಸ್? 1,35,000ಕ್ಕೆ ನಿಮಗೆ ಡೀಸೆಲ್ ವೇರಿಯಂಟು ಚವರ್ಲೆಟ್ ಬೀಟು LTZ ಗಾಡಿ ಸಿಗ್ತಿರೋದು. ಅಂಡ್ ನೆಕ್ಸ್ಟ್ ಗಾಡಿ ಇರೋದು ಚವರ್ಲೆಟ್ ಆವಿಯೋ. ಓಕೆ ಸರ್, ಚವರ್ಲೆಟ್ ಆವಿಯೋ 2009 ಮಾಡಲು. ಓಕೆ, ಥರ್ಡ್ ಓನರ್ಶಿಪ್ ಆಗಿದೆ. ಗಾಡಿಯಲ್ಲಿ ಸಣ್ಣ ಪುಟ್ಟ ಸ್ಕ್ರಾಚಸ್ಗಳು, ಡೆಂಟ್ಗಳು ಇದೆ. ಒರಿಜಿನಾಲಿಟಿ ಯಾವ ತರ ಇದೆ ಅದೇ ತರ ಇದೆ. ಬಟ್ ಟಚ್ ಅಪಿಂಗ್ ಏನು ಅಂತದ್ದು ಏನೂ ಆಗಿಲ್ಲ. ಪ್ರೈಸಿಂಗು ಹಂಗೆ ಕೊಡ್ತೀನಿ. ಏನು ಹೇಳ್ತೀರಾ ಪ್ರೈಸಿಂಗ್? 78,000 ಕೊಡ್ತೀನಿ. 9 ಮಾಡಲ್ ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ರನ್ನಿಂಗ್ ಆಗಿದೆ. 78,000ಕ್ಕೆ ಈ ಗಾಡಿ ಸಿಗ್ತಿರೋದು ನಿಮಗೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್? Hyundai Getzo. 2006 ಮಾಡಲ್ ಇರುತ್ತೆ. ಥರ್ಡ್ ಓನರ್ಶಿಪ್ ಆಗಿದೆ. ಗಾಡಿ ಬಂದು ತುಂಬ ಚೆನ್ನಾಗಿದೆ. ಪ್ರೈಸಿಂಗ್ ಬಂದ್ಬಿಟ್ಟು 78,000 ಕೊಡ್ತೀನಿ. 78,000ಕ್ಕೆ. 78,000ಗೆ ಇದಕ್ಕೆ FC ಇನ್ಶೂರೆನ್ಸ್ ಎಲ್ಲ FC ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಈ ಗಾಡಿ 78, ಇದು ಗಾಡಿ 78. ಗಾಡಿ ಬೇಕು ಆ ಗಾಡಿ. ಓಕೆ, ಹಾಗೆ ನೆಕ್ಸ್ಟ್ ಮತ್ತೊಂದು ಇರೋದು ಸರ್? Hyundai Verna ಡೀಸೆಲ್ ವೇರಿಯಂಟು. ಇದು ಮ್ಯಾಗ್ವಿಲ್ 85% ಟೈರ್ಸ್ ಇದೆ. ಓಕೆ, ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಪವರ್ ಸ್ಟೀರಿಂಗ್, 4 ಡೋರ್ ಪವರ್ ವಿಂಡೋ, AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಇಂಟೀರಿಯರ್ ತುಂಬಾ ಮೇಂಟೆನೆನ್ಸ್ ಆಗಿದೆ. ಪ್ರೈಸಿಂಗ್ ಬಂದ್ಬಿಟ್ಟು 2007 ಮಾಡಲು ವರ್ನಾ ಡೀಸೆಲ್ ವೇರಿಯಂಟ್. ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 1,35,000 ಕೊಡಿ. 1,35,000ಕ್ಕೆ ವರ್ನಾ ವಿತ್ ಮ್ಯಾಗ್ವಿಲ್ ಗಾಡಿ ಸಿಗ್ತಿರೋದು. FC ರನ್ನಿಂಗ್ ಇದೆಯಾ? ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್? Hyundai Ion 2013 ಮಾಡಲ್, ಸಿಂಗಲ್ ಓನರ್ಶಿಪ್ ಆಗಿದೆ. 75,000 ಶೋರೂಮ್ ರೆಕಾರ್ಡೆಡ್ ಓಡಿದೆ. ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು 2,25,000. 2,25,000ಕ್ಕೆ ನಿಮಗೆ Hyundai Ion ಗಾಡಿ ಮಾತ್ರ ನೋಡ್ಬೋದು. ಚೆನ್ನಾಗಿದೆ. ಅಂಡ್ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೈಲೇಜ್ ಹೋಗೋದಾರೆ ಸರ್ ಇದು ಸ್ಟೆಪ್ನಿ ಟೈರ್ ಸರ್ ಇದು? ಸ್ಟೆಪ್ನಿ ಟೈರ್. ಅಂಡ್ ಮ್ಯಾಗ್ವಿಲ್ ಬರುತ್ತೆ ಈ ಗಾಡಿಗೆ, ಹಿಂದ್ಗಡೆ ನೋಡ್ಬೋದು. ಅಂಡ್ ಪ್ರೈಸಿಂಗ್ ಏನು ಹೇಳಿದ್ರೆ? 2,25,000 ನೆಗೋಷಿಯಬಲ್ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ? ಓಕೆ, ಎಸ್. ಹಾಗೆ ನೆಕ್ಸ್ಟು ಮಾರುತಿ ವ್ಯಾಗನರ್ ಒಂದಿರೋದು. ಗಾಡಿ ಮಾತ್ರ ಬ್ಲ್ಯಾಕ್ ಕಲರಲ್ಲಿ ಇರೋದು. ಹೇಳಿ ಸರ್. ಸರ್ ಇದು ಮ್ಯಾಗ್ವಿಲ್, ಇದು ಸ್ಟೆಪ್ನಿ ಟೈರ್. ಓಕೆ, ಹಿಂದೆಗಡೆ ತೋರಿಸಿ ಮ್ಯಾಗ್ವಿಲ್ ಎಲ್ಲ ಇದೆ. ಪವರ್ ಸ್ಟೀರಿಂಗ್ ಬರುತ್ತೆ. AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. 2005 ಮಾಡಲು. ಅಪ್ ಟು ಡೇಟ್ FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 75,000 ಕೊಡ್ತೀವಿ. 75,000ಕ್ಕೆ ಈ ಗಾಡಿ. 2005 ಮಾಡಲು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಆಗಿದೆ ಅಂತ. ಎಸ್. ಹಾಗೆ ನ್ಯಾನೋ ಒಂದು ನೋಡೋದಾದ್ರೆ ಆಲ್ಮೋಸ್ಟ್ ಆ ಗಾಡಿ ನ್ಯಾನೋ ಅಡ್ವಾನ್ಸ್ ಆಗಿದೆ, ಇನ್ನೂ ಬಂದಿಲ್ಲ. ಲಾಸ್ಟ್ ವಿಡಿಯೋದಲ್ಲೇ ಇತ್ತು ಅದು ಬೇಡ. ನಿಮಗೆ ನ್ಯಾನೋನು ಬೇಕಂದ್ರೆ ಈ ಗಾಡಿ ಸ್ಕೈ ಬ್ಲೂ ಗಾಡಿ ಇರೋದು. ಹೇಳಿ ಸರ್. 2011 ಮಾಡಲು. ಸಿಂಗಲ್ ಓನರ್ಶಿಪ್. ಸಿಂಗಲ್ ಓನರಾ? ಓಕೆ, ಸಿಂಗಲ್ ಓನರ್ಶಿಪ್. ಗಾಡಿ ಮಾತ್ರ ತುಂಬಾ ವೆರಿ ವೆಲ್ ಮೇಂಟೈನ್ ಆಗಿದೆ. ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕ್ತಾರೆ ಕಸ್ಟಮರು. ಟಚ್ ಸ್ಕ್ರೀನ್ ಸಿಸ್ಟಮು ಎಲ್ಲ ಬರುತ್ತೆ. ಪ್ರೈಸಿಂಗ್ ಬಂದ್ಬಿಟ್ಟು 2011 ಮಾಡಲು ನ್ಯಾನೋ
ಪ್ರೈಸಿಂಗ್ ಬಂದ್ಬಿಟ್ಟು ಜಸ್ಟ್ 75,000 ಕೊಡ್ತೀವಿ. 75,000ಕ್ಕೆ ನಿಮಗೆ ವಿತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಸಿಂಗಲ್ ಓನರ್ ಗಾಡಿ ಟಾಟಾ ನ್ಯಾನೋ ಸಿಗ್ತಿರೋದು. ಮಾಡಲ್ ಸರ್ ಇದು ಸರ್ 2011 ಮಾಡಲ್. ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ ಯಾವ ತರ ಬರುತ್ತಂತ. AC ಬರುತ್ತಾ ಸರ್ ಅದಕ್ಕೆ? ಸರ್ AC ಬರೋದಿಲ್ಲ, ಫ್ಯಾನ್ ಇದೆ. ಫ್ಯಾನ್ ಬರುತ್ತೆ ಬಟ್ ಫ್ಯಾನ್ ಹಾಕ್ಸಿದಾರ. ಓಕೆ, AC ಅಲರ್ಜಿ ಅನ್ಕೋತೀನಿ ಅವ್ರಿಗೆ. ನೋಡ್ಬೋದು. ಅಂಡ್ ಇಂಟೀರಿಯರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಗಾಡಿ ಚಿಕ್ಕ ಇದರಲ್ಲಿ ಯಾರು ಚಿಕ್ಕ ಗಾಡಿ ನೋಡೋರಿಗೆ ಇದು ಗಾಡಿ ಮಾತ್ರ ವೆಲ್ ಮೇಂಟೈನ್ಡ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಫೈನಲ್ ಪ್ರೈಸ್ ಹಿಂದೆ ಮುಂದೆ ಆಗುತ್ತಾ ಸರ್ ಬಂದ್ರೆ? ಎಸ್. ಹಾಗೆ ನೆಕ್ಸ್ಟ್ ಗಾಡಿ ನೋಡೋದಾದ್ರೆ ಚವರ್ಲೆಟ್ ಸ್ಪಾರ್ಕ್ ಅಲ್ಲಿ ಇರೋದು. ಆಲ್ಮೋಸ್ಟ್ ಹೊರಗಡೆ ನೋಡಿದ್ರೆ ನೀವು 90,000 80,000 ಈ ತರ ಗಾಡಿಗಳಿದೆ. A to Z ಕಾರ್ ಫಂಡ್ಸ್ ಅಲ್ಲಿ ಯಾವ ಪ್ರೈಸ್ ಅಲ್ಲಿ ಕೊಡ್ತಿದ್ದಾರೆ ಕೇಳೋಣ ಸರ್. ಯಾವ ಮಾಡಲ್ ಸರ್ ಇದು? ಸರ್ 2008 ಮಾಡಲ್. 2008 ಮಾಡಲು. ಅಂಡ್ ಓನರ್ ಸೆಕೆಂಡ್ ಓನರ್ ಆಗಿರುತ್ತೆ. ಓಡಿರೋದು ಸರ್ ಇದು? ಸರ್ 75,000 ಶೋರೂಮ್ ರೆಕಾರ್ಡೆಡ್. ಗಾಡಿ ಮಾತ್ರ ಬೆಂಗಳೂರು ಪಾಸಿಂಗ್ ಆಗಿರೋದು. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. ಟೈರ್ ಕಂಡೀಷನ್ ನೋಡೋದು ಚೆನ್ನಾಗಿದೆ. ಹಾಗೆ ನಿಮಗೆ ಇಂಟೀರಿಯರ್ ಹೋಗೋದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಇದೆ. ಅಂಡ್ ರೈಟ್ ಸೈಡ್ ನಿಮಗೆ ನೋಡೋದಾದ್ರೆ 75,000 ರೆಕಾರ್ಡೆಡ್ ಗಾಡಿಗೆ ಏನ್ ಕೋಟ್ ಮಾಡ್ತಿರೋ ಸರ್? 78,000 ಕೊಡ್ತೀನಿ. 78,000 ಫೈನಲ್. 78,000ಕ್ಕೆ ನಿಮಗೆ ಈ ಸೆಕೆಂಡ್ ಓನರ್ ರೆಕಾರ್ಡೆಡ್ ಗಾಡಿ ಸಿಗ್ತಿರೋದು. ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್ ಟಾಟಾ ಇಂಡಿಕಾ ಇದೆ. ಪೆಟ್ರೋಲ್ ಗಾಡಿ. ಇಂಡಿಗೋ ಡೀಸೆಲ್ ಗಾಡಿ ಇದೆ. 2007 ಮಾಡಲ್ ಗಾಡಿ. ಥರ್ಡ್ ಓನರ್ಶಿಪ್ ಆಗಿದೆ. ಗಾಡಿ ಕಂಡೀಷನ್ ಎಲ್ಲ ತುಂಬಾ ಚೆನ್ನಾಗಿದೆ. ಡೀಸೆಲ್ ವೇರಿಯಂಟ್. ಪ್ರೈಸ್ ಬಂದ್ಬಿಟ್ಟು 78,000 ಕೊಡ್ತೀನಿ. 78,000 ಮುಂದೆ ಬಂದ್ರೆ 75,000. ಈ ಗಾಡಿ 78,000. ಈ ಗಾಡಿ 75,000. ಹೌದು. ಮುಂದೆ ಬಂದ್ರೆ 72,000. 70,000 ಮಾಡ್ಕೊಡ್ತೀನಿ. 70,000ಕ್ಕೂ ಮಾಡ್ಕೊಡ್ತೀರಾ? ಡೀಸೆಲ್ ವೇರಿಯಂಟ್. ಓಕೆ. ಓನರ್ ಎಷ್ಟು ಹೇಳಿದ್ರೆ? ಸರ್ ಥರ್ಡ್ ಓನರ್. ಓಕೆ.